ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಯಾವಾಗ ಖಡಕ್ ಸೂಚನೆ ಬಂತೋ ಆಗಿನಿಂದ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬೆಂಗಳೂರು ನಗರ ವ್ಯಾಪ್ತಿಯ ಬಹುತೇಕ ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಕಾಮಗಾರಿ ಬರದಿಂದ ಸಾಗಿದೆ ಅಂತಲೇ ಹೇಳ್ಬೋದು. ಡಿಸಿಎಂ ಹಾಗೆ ಸಿಎಂ ಇಬ್ಬರೂ ಕೂಡ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ರು. ರಸ್ತೆ ಗುಂಡಿಗಳನ್ನು 1 ತಿಂಗಳ ಒಳಗಾಗಿ ಮುಚ್ಚಬೇಕು ಅಂತ. ಸದ್ಯ ನನಗೆ ಮಿಷನ್ ರಸ್ತೆ ಹಾಗೆ ಈ ರಸ್ತೆ ಏನು ನೋಡ್ತಾ ಇದ್ದೀರಿ, ಇದು ಮಿಷನ್ ರೋಡ್ನ ದೃಶ್ಯಾವಳಿಗಳು. ರಾತ್ರೋರಾತ್ರಿ ಕಿಲೋಮೀಟರ್ ಗಟ್ಟಲೆ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದಾರೆ. ಇದು ಕಾರ್ಪೊರೇಷನ್ ಕಡೆಯಿಂದ ರಿಚ್ಮಂಡ್ ಸರ್ಕಲ್ ವರೆಗೆ ಹೋಗುವಂಥ ರಸ್ತೆ. ಬೆಂಗಳೂರು ಕೇಂದ್ರ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ರಸ್ತೆಯಲ್ಲಿ ರಾತ್ರೋರಾತ್ರಿ ಅಧಿಕಾರಿಗಳು ಗುಂಡಿ ಮುಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೃಹತ್ ವೆಹಿಕಲ್ಗಳನ್ನು ಬಳಸಿ, ಬೃಹತ್ ಮಷಿನ್ಗಳನ್ನು ಬಳಸಿ ಗುಂಡಿ ಮುಚ್ಚುವಂಥ ಕಾಮಗಾರಿಯನ್ನು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಮಾಡ್ತಾ ಇದ್ದಾರೆ. ಸದ್ಯ ನೀವೇನು ನೋಡ್ತಾ ಇದ್ದೀರಿ ಮಿಷನ್ ರಸ್ತೆಯ ದೃಶ್ಯಾವಳಿಗಳು. ಇದು ಕಾರ್ಪೊರೇಷನ್ ಸರ್ಕಲ್ ಕಡೆಯಿಂದ ರಿಚ್ಮಂಡ್ ವೃತ್ತದ ಕಡೆಗೆ ಹೋಗ್ತಕ್ಕಂಥ ರಸ್ತೆ. ಈ ಯಂತ್ರಗಳನ್ನು ಬಳಸ್ಕೊಂಡು ರಾತ್ರಿ ವೇಳೆಯಲ್ಲಿ ಅಧಿಕಾರಿಗಳು ಕಾಮಗಾರಿಯನ್ನು ನಡೆಸ್ತಾರೆ. ರಾತ್ರಿ ವೇಳೆ ಅಧಿಕಾರಿಗಳು ಈ ರಸ್ತೆಯಲ್ಲಿ ಕಾಮಗಾರಿಗಳನ್ನು ಮಾಡ್ತಾ ಇರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲಿ ಏನು ನೋಡಿದ್ದೀರಿ, ಒಂದು ಭಾಗ ರಸ್ತೆಯ ಒಂದು ಇಕ್ಕೆಲದಲ್ಲಿ ಅರ್ಧ ಕಾಮಗಾರಿ ಅಂದರೆ ರಾತ್ರಿ ಕಾರ್ಯವನ್ನು ಮಾಡಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದರೆ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಬರ್ತಕ್ಕಂಥ ಪ್ರದೇಶ ಇದಾಗಿರೋದ್ರಿಂದ ಹಗಲು ವೇಳೆಯಲ್ಲಿ ವೆಹಿಕಲ್ಗಳ ಸಂಚಾರ ಭಾರೀ ದಟ್ಟಣೆ ವೆಹಿಕಲ್ಗಳಲ್ಲಿ ಇರುತ್ತೆ. ಇನ್ನು ಇದು ರಿಚ್ಮಂಡ್ ಸರ್ಕಲ್ ಕಡೆಗೆ ಹೋಗ್ತಕ್ಕಂಥ ಮಾರ್ಗ. ಈ ರಸ್ತೆಯಲ್ಲಿ ಫ್ಲೈಓವರ್ ಕೂಡ ಬರುತ್ತೆ, ಡಬಲ್ ರೋಡ್ ಫ್ಲೈಓವರ್ ಕೂಡ ಮುಂದೆ ಕಾಣಿಸುತ್ತೆ. ಅದರ ಕೆಳಭಾಗದಲ್ಲಿ ಅಂಡರ್ ಪಾಸ್ನಲ್ಲಿ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ. ಇಲ್ಲಿ ಯಮಸ್ವರೂಪಿ ಗುಂಡಿಗಳಿದ್ದವು. ಈ ಭಾಗದಲ್ಲಿ ವಾಹನ ಸವಾರಿಗೆ ಸಂಚಾರ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಸಾಕಷ್ಟು ವಾಹನಗಳು ತಿರುಗಾಡುವಂಥ ರಸ್ತೆ ಇದು. ಇನ್ನು ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ಕೆಲವು ಇನ್ನೊಂದು ಇಕ್ಕೆಲಗಳಲ್ಲಿ ಗುಂಡಿ ಕೂಡ ಇದೆ. ಅದನ್ನು ಕೂಡ ಮುಚ್ಚುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೇಂದ್ರ ಪಾಲಿಕೆಯ ಆಯುಕ್ತರಾದಂಥ ರಾಜೇಂದ್ರ ಚೋಳನ್ ಅವರು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗೆ ಗುತ್ತಿಗೆದಾರರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಗುತ್ತಿಗೆದಾರರು ಕೆಲಸವನ್ನು ಮಾಡಿಲ್ಲ ಅಂತಾದರೆ ಅವರಿಗೆ ಬರುವಂಥ ಅಮೌಂಟನ್ನು ಕಟ್ ಮಾಡ್ತೀವಿ, ಅನುದಾನವನ್ನು ಕೊಡಲ್ಲ, ಗುತ್ತಿಗೆ ಟೆಂಡರ್ ಏನಿದೆ ಟೆಂಡರನ್ನು ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಕೇಂದ್ರ ಪಾಲಿಕೆಯಲ್ಲಿ ಆಗ್ತಕ್ಕಂಥ ಕಾಮಗಾರಿಯ ಕೆಲಸ ಇದಾದರೆ ಬೆಂಗಳೂರಿನ ಹಲವು ಪಾಲಿಕೆಗಳಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ಬೆಂಗಳೂರು ಉತ್ತರ ಪಾಲಿಕೆ, ಬೆಂಗಳೂರು ದಕ್ಷಿಣ ಪಾಲಿಕೆ, ಬೆಂಗಳೂರು ಕೇಂದ್ರ, ಬೆಂಗಳೂರು ಹೊರವಲಯ, ಹೀಗೆ ಎಲ್ಲ ವ್ಯಾಪ್ತಿಯಲ್ಲೂ ಕೂಡ ಗುಂಡಿ ಮುಚ್ಚುವಂಥ ಕೆಲಸ ಆಗ್ತಾ ಇದೆ. ಒಟ್ಟಾರೆ ಗುಂಡಿ ಎಷ್ಟು ಮುಚ್ಚುತ್ತಾರೆ ಅಂತ ನೋಡಿದ್ರೆ ದಿನವೊಂದಕ್ಕೆ 1000 ಗುಂಡಿ, ಅಂದರೆ ಒಂದು ಪಾಲಿಕೆಯಲ್ಲಿ 200 ಗುಂಡಿ ಅಂತೆ. ದಿನವೊಂದಕ್ಕೆ 1000 ಗುಂಡಿಯನ್ನು ಮುಚ್ತೀವಿ ಅಂತ ಡಿಸಿಎಂ DK ಶಿವಕುಮಾರ್ ಹೇಳಿದ್ದಾರೆ. ನೋಡಬೇಕು, ಇನ್ನೂ ಕೂಡ ಸಾವಿರಾರು ಗುಂಡಿಗಳು ಬೆಂಗಳೂರಿನ ರಸ್ತೆಯಲ್ಲಿದ್ದಾವೆ. ಅದನ್ನೆಲ್ಲವೂ ಕೂಡ ನಿಮಗೆ ಹಿಂದೆ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಈಗ ಮುಚ್ಚುವಂಥ ಸರದಿ, ರಸ್ತೆ ಗುಂಡಿಯನ್ನು ಮುಚ್ಚುವಂಥ ಸರದಿ ಪ್ರಾರಂಭ ಆಗಿದೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಜಗದೀಶ್, ಸ್ಪೀಡ್ ನ್ಯೂಸ್, ಬೆಂಗಳೂರು.